ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರವಣ ದೋಷಗಳು ಅಥವಾ ಕಿವಿ ನೋವಿರ್ತಕ್ಕಂಥವ್ರು ಯಾವ ರೀತಿ ಔಷಧಿ ರಹಿತವಾಗಿ ಅದನ್ನ ನಿವಾರಣೆ ಮಾಡ್ಕೊಬಹುದು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಕಿವಿ ನೋವು ಅಥವಾ ತಲೆಯ ಭಾಗದಲ್ಲಿ ತೊಂದರೆಗಳು ಯಾಕೆ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಫಸ್ಟ್ ಗಮನಿಸೋಣ. ಅತಿಯಾದ ಮೊಬೈಲ್ ಬಳಕೆಯಿಂದ ಅಥವಾ ಎಸಿಯನ್ನ ಹೆಚ್ಚು ಉಪಯೋಗಿಸೋದ್ರಿಂದ, ಕಿವಿಯಲ್ಲಿ ಏನಾದರೂ ಧೂಳು ಬೀಳೋದ್ರಿಂದ, ಅಥವಾ ಈಗೆಲ್ಲ ಇತ್ತೀಚೆಗೆ ಹೊಸ ಒಂದು ಏನೋ ಬಂದಿದೆ, ಎಲ್ಲ ಕಿವಿಗೆ ಅಂಟಾಕೊಂಡಿರ್ತಾರೆ, ಗಂಟೆಗಟ್ಟಲೆ ಅದರಲ್ಲೇ ಮಾತಾಡ್ತಾ ಇರ್ತಾರೆ, ಅಥವಾ ಹಾಡುಗಳನ್ನ ಲೌಡ್ ಸ್ಪೀಕರ್ ಇಟ್ಟು ಕೇಳ್ತಾ ಇರ್ತಾರೆ. ಕನಿಷ್ಠ 15 ನಿಮಿಷಕ್ಕೆ ಒಂದು ಬ್ರೇಕ್ ಅನ್ನ ಕೊಡೋದ್ರಿಂದ ಆ ತೊಂದರೆನ ನಿಯಂತ್ರಣಕ್ಕೆ ತರಬಹುದು. ಹೆಚ್ಚು ಉಪಯೋಗಿಸೋದ್ರಿಂದ ನಿಮಗೆ ಆ ದೂರದಲ್ಲಿ ಯಾರಾದರೂ ಮಾತಾಡ್ಸಿದ್ರೆ ನಿಮಗೆ ಕೇಳಿಸ್ತಾ ಇರಲ್ಲ. ಸ್ಕೂಲಲ್ಲಿ ಮಕ್ಕಳು ಕೂತಿರ್ತಾರೆ, ಪಾಠವನ್ನ ಮಾಡಬೇಕಾದ್ರೆ ಮಾಸ್ಟ್ರು ಕೂಗಿದ್ರೆ ಹಿಂದೆ ಕೂತಿರ್ತಕ್ಕಂತಹ ಮಕ್ಕಳಿಗೆ ಏನೂ ಕೇಳಿಸ್ತಾ ಇರಲ್ಲ. ಈ ತೊಂದರೆಗಳಿದ್ರೆ ಏನನ್ನ ಅಭ್ಯಾಸ ಮಾಡಬೇಕು? ಕೆಲವು ಸಲ ಕಿವಿ ಬಹಳ ನೋಯ್ತಾ ಇರುತ್ತೆ, ಒಳಗಡೆ ಗುಯಿ ಅಂತ ಇರುತ್ತೆ, ಕಿವಿ ಸೋರ್ತಾ ಇರುತ್ತೆ. ಮೊಬೈಲಲ್ಲಿ 1 ಗಂಟೆ ಅಥವಾ 1.5 ಗಂಟೆಗಿಂತ ಹೆಚ್ಚು ಮಾತಾಡಿದಾಗ ಕಿವಿಯೆಲ್ಲ ನೋವಾಗಿ ಈ ರೀತಿ ಇದು ಮಾಡ್ತಾ ಇರ್ತಾರೆ. ಆ ತೊಂದರೆ ಔಷಧಿ ರಹಿತವಾಗಿ ಕೆಲವೇ ಕ್ಷಣಗಳಲ್ಲಿ ಯಾವ ರೀತಿ ನಿವಾರಿಸ್ಕೊಬಹುದು ಇಲ್ಲಿ ಗಮನಿಸಿ. ತೊಂದರೆ ಬರಬಾರದು ಅಂದ್ರೆ ಇದನ್ನ ಆಕಾಶ ಮುದ್ರೆ, ಕಿವಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನ ನಿಯಂತ್ರಣಕ್ಕೆ ತರುತ್ತೆ. ನಿಮಗೆ ಕಿವಿ ನೋವಾಗ್ತಾ ಇದ್ರೆ, ಕಿವಿಯಲ್ಲಿ ತೊಂದರೆ ಇದ್ದಾಗ, ಗುಹಿ ಅಂತ ಇದ್ರೆ, ಕಿವಿಯಲ್ಲಿ ಏನೋ ಒಂದು ರೀತಿಯ ಶಬ್ದ ಇದ್ದಾಗ ಶೂನ್ಯ ಮುದ್ರೆ ಅಂತ ಕರೀತಾರೆ. ಈ ಉದ್ದ ಬೆರಳನ್ನ ಈ ರೀತಿ ಬಾಗಿಸಿ ಹೆಬ್ಬೆಟ್ಟನ್ನ ಈ ರೀತಿ ಮೇಲ್ಮುಖವಾಗಿ ತಾಣೋದಕ್ಕೆ ಶೂನ್ಯ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ಆ ಶ್ರವಣ ದೋಷಗಳು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ, ಶೂನ್ಯ ಮುದ್ರೆಯಲ್ಲಿ ಪಾರ್ಶ್ವ ಕಪಾಲ ಭಾತಿ. ನಂತರ ಕೈಗಳನ್ನ ಬದಲಾಯಿಸಬೇಕು. ನೋಡಿ, ಶೂನ್ಯ ಮುದ್ರೆಯಲ್ಲಿ ಸಹಜ ಪಾರ್ಶ್ವ ಕಪಾಲ ಭಾತಿ. ಈ ರೀತಿ ಪಾರ್ಶ್ವ ಕಪಾಲ ಭಾತಿಯ ನಂತರ ನೋಡಿ, ಎರಡೂ ಕೈಯಲ್ಲಿ ಶೂನ್ಯ ಮುದ್ರೆಯ ಜೊತೆಯಲ್ಲಿ ಕಪಾಲ ಭಾತಿಯನ್ನು ಅಭ್ಯಾಸ ಮಾಡಿದ್ರೆ ಆ ನಿಮ್ಮ ಕಿವಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಶ್ರವಣ ದೋಷಗಳು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ. ಈ ರೀತಿ ಕನಿಷ್ಠ ಖಾಲಿ ಹೊಟ್ಟೆಯಲ್ಲಿ 27 ಸ್ಟ್ರೋಕ್ ಅನ್ನ ಶೂನ್ಯ ಮುದ್ರೆಯ ಜೊತೆಯಲ್ಲಿ ಮಾಡೋದ್ರಿಂದ ಅತಿಯಾದ ಮೊಬೈಲ್ ಬಳಕೆಯಿಂದ ಬರ್ತಕ್ಕಂತಹ ಕಿವಿ ನೋವು ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಶೂನ್ಯ ಮುದ್ರೆಯ ಜೊತೆಯಲ್ಲಿ ನೋಡಿ, ಅನುಲೋಮ ವಿಲೋಮ
ದೇಹದ ಸಂಪೂರ್ಣ ಭಾಗ ಹಗುರ ಸ್ಥಿತಿಯಲ್ಲಿರಬೇಕು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿರಬಾರ್ದು, ಚಿಂತೆಗಳಿರಬಾರ್ದು. ದೇಹ ಸಂಪೂರ್ಣ ಹಗುರವಾಗಿರಬೇಕು. ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಸಹಜ ದೀರ್ಘ ಉಸಿರಾಟ. ದೇಹದ ಯಾವುದೇ ಭಾಗದಲ್ಲಿ ಬಿಗಿ ಇರಬಾರದು. ಈ ರೀತಿ ಎರಡೂ ಕೈಯಲ್ಲಿ ಶೂನ್ಯ ಮುದ್ರೆಯ ಜೊತೆಯಲ್ಲಿ ಅನುಲೋಮ ವಿಲೋಮವನ್ನ 5 ನಿಮಿಷಗಳ ಕಾಲ ಅಭ್ಯಾಸವನ್ನ ಮಾಡೋದ್ರಿಂದ ಆ ನಿಮ್ಮ ಕಿವಿ ನೋವಿರ್ಬೋದು, ಕಿವಿ ಸೋರ್ತಾ ಇರ್ತಕ್ಕಂಥದ್ದು, ಅತಿಯಾದ ಮೊಬೈಲ್ ಬಳಕೆ ಅಥವಾ ಇತರ ತೊಂದರೆಯಿಂದ ಬರ್ತಕ್ಕಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಆಕ್ಯುಪ್ರೆಷರ್ ಬಿಂದುವನ್ನು ಅಭ್ಯಾಸ ಮಾಡಬೇಕು, ಯಾವ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳಿದಾವೆ, ಇದನ್ನ ತಿಳಿಯೋದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಗಮನಿಸಿ, ಯಾರಿಗೆ ಕಿವಿಗೆ ಸಂಬಂಧಪಟ್ಟಂತಹ ತೊಂದರೆ ಇರುತ್ತೋ ಅವರಿಗೆ ಒಂದು ಆಕ್ಯುಪ್ರೆಷರ್ ಬಿಂದು ಬರುತ್ತೆ. ಈ ಕಿರು ಬೆರಳು, ಉಂಗುರ ಬೆರಳಿನ ಕೆಳಭಾಗದಲ್ಲಿ ಬರ್ತಕ್ಕಂತಹ ಬಿಂದುವನ್ನ ಕಿವಿಗೆ ಸಂಬಂಧಪಟ್ಟಂತಹ ಬಿಂದು ಅಂತ ಕರೀತಾರೆ. ಈ ಭಾಗವನ್ನ ನೀವು ಈ ರೀತಿ ಪ್ರೆಷರ್ ಅನ್ನ ಕೊಡ್ತಾ ಬನ್ನಿ. ನಿಮ್ಗೇನಾದ್ರೂ ಕಿವಿ ನೋವಿದ್ರೆ ಇದನ್ನ ಪ್ರೆಷರ್ ಅನ್ನ ಕೊಟ್ಟಾಗ ನಿಮ್ಗೆ ನೋವು ಕಾಣಿಸ್ಕೊಳುತ್ತೆ. ನೋವಿತ್ತು ಅಂದ್ರೆ ನಿಮ್ಗೆ ಕಿವಿ ತೊಂದರೆ ಇದೆ ಅಥವಾ ಕಿವಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ತೊಂದರೆ ಇರಬಹುದು. ಇದನ್ನ ಎರಡೂ ಕೈಗಳಲ್ಲಿ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ನಿರ್ಲಕ್ಷ್ಯ ಮಾಡಿದ್ರೆ ನೆನಪಿರ್ಲಿ ವೀಕ್ಷಕರೇ, ಕಿವಿಯನ್ನ ಕಳ್ಕಂತೀರ, ಕೇಳ್ತಕ್ಕಂತಹ ಸಾಮರ್ಥ್ಯವನ್ನ ಕಳ್ಕಂತೀರ. ಎಷ್ಟೋ ಸಲ ಕಿವುಡ್ರಾಗ್ತಕ್ಕಂತಹ ಅವಕಾಶಗಳಿರುತ್ತೆ. ಹಾಗಾಗಿ ಯಾವುದೇ ರೋಗವನ್ನ ಚಿಕ್ಕದಲ್ಲೇ ತಿಳ್ಕೊಂಡ್ರೆ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ನೋಡಿ, ಈ ರೀತಿ ಪ್ರೆಷರ್ ಕೊಟ್ರೆ ನಿಮ್ಮ ತೊಂದರೆ ಇದೆಯಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಈ ಕಿವಿಗೆ ಸಂಬಂಧಪಟ್ಟಂತಹ ಅಕ್ಯುಪ್ರೆಷರ್ ಬಿಂದುವಿನ ಜೊತೆಯಲ್ಲಿ ಕಪಾಲಭಾತಿ, ಇಲ್ಲಿ ಗಮನಿಸಿ, ಆ ಬಿಂದುವನ್ನ ಪ್ರೆಷರ್ ಅನ್ನ ಕೊಡ್ತಾ ಉಸಿರನ್ನ ಆಚೆ ಹಾಕ್ಬೇಕು. ಎರಡೂ ಕೈಗಳಿಂದ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ಈ ರೀತಿ ಕೇವಲ 10 ರಿಂದ 27 ಸ್ಟ್ರೋಕ್ ಕಪಾಲಭಾತಿಯನ್ನ ಕಿವಿಯ ಬಿಂದುವಿನ ಜೊತೆಯಿಂದ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಶ್ರವಣ ದೋಷಗಳು ನಿಯಂತ್ರಣಕ್ಕೆ ಬರುತ್ತೆ. ನೋಡಿ, ಇನ್ನೊಂದು ಆಕ್ಯುಪ್ರೆಷರ್ ಚಿಕಿತ್ಸೆ ಬರುತ್ತೆ. ಆ ಭಾಗಕ್ಕೆ, ಕಿವಿಯ ಬಿಂದುವಿಗೆ ನಿಮ್ಗೆಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಈ ರೀತಿ ಪ್ರೆಷರ್ ಅನ್ನ ಕೊಡ್ತಾ ಬಂದ್ರೆ ಆ ನಿಮ್ಮ ಕಿವಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಮನೆಯಲ್ಲಿ ಟಿವಿಯನ್ನು ನೋಡ್ತಾ ಇರ್ತೀರಾ, ಅವಾಗ ನಿಮಗಿರ್ತಕ್ಕಂತಹ ಸಮಸ್ಯೆಗೆ ನೋಡಿ ರೀತಿ ಯಾವ ತೊಂದರೆ ಇರುತ್ತೋ ಆ ಬಿಂದುವಿಗೆ ಈ ರೀತಿ ಚಿಕಿತ್ಸೆಯನ್ನ ಕೊಡ್ತಾ ಬಂದ್ರೆ ಆ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ.
ಈ ರೀತಿ ಹಲವಾರು ಮಾಹಿತಿಗಳು ನಮ್ಮ ಶಿಬಿರಗಳಲ್ಲಿ ನಿಮಗೆ ದೊರೆಯುತ್ತೆ. ನಮ್ಮ ಶಿಬಿರಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಮುದ್ರೆಗಳಿಗೆ ಸಂಬಂಧಪಟ್ಟಂತಹ ತರಬೇತಿ ಇರಬಹುದು, ಆಕ್ಯುಪ್ರೆಷರ್ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ತರಬೇತಿ ಇರಬಹುದು, ಮುದ್ರಾ ಪ್ರಾಣಾಯಾಮ, ಹಾಗೆ ಯೋಗ ಚಿಕಿತ್ಸೆಗಳಿಗೆ ಸಂಬಂಧಪಟ್ಟಂತೆ ತರಬೇತಿ ಶಿಬಿರಗಳನ್ನು ನಡೆಸ್ತಾ ಇದ್ದೀವಿ. ನಿಮ್ಮ ಊರುಗಳಲ್ಲಿ ಈ ತರಬೇತಿ ಶಿಬಿರಗಳೇನಾದರೂ ಬೇಕು ಅಂದರೆ ನೀವು ನಮ್ಮನ್ನು ಭೇಟಿ ಮಾಡಿದ್ರೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಏನು ಶ್ರವಣ ದೋಷ ಅಥವಾ ಕಿವಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳು, ಸಂಪೂರ್ಣ ಮಾಹಿತಿ, ಯಾವ ರೋಗಕ್ಕೆ ಯಾವ ಮುದ್ರೆಯನ್ನು ಮಾಡಬೇಕು, ಯಾವ ಆಕ್ಯುಪ್ರೆಷರ್ ಬಿಂದುವನ್ನು ಮಾಡಬೇಕು, ಯಾವ ರೋಗಕ್ಕೆ ಯಾವ ಆಹಾರ ಕ್ರಮಗಳು, ಸಂಪೂರ್ಣ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳು